अस्सलामुअलैकुम नमस्ते फ्रेंड वेलकम बैक टू माय चैनल फ्रेंड ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ನೆನ್ನೆ ಮಧ್ಯಾಹ್ನ ಕರೆಂಟ್ ಹೋಗಿತ್ತು, ಸಂಜೆ 7:30 ಗಂಟೆಗೆ ಬಂತು, ಮತ್ತೆ ಅರ್ಧ ಗಂಟೆಯಲ್ಲಿ ಮತ್ತೆ ಹೋಗಿತ್ತು। ಮೊಂಬತ್ತಿ ಇತ್ತು ಫ್ರೆಂಡ್, ಆದರೆ ಏನು ಮಾಡೋಣ, ಅದು ಹಚ್ಚಿದೆ, 2 ಖಾಲಿ ಆಯಿತು। ಹೋಗಿ ತನ್ರಿ ಅಂದರೆ ನಾನು ಹೋಗಲ್ಲ ನೀನು ಹೋಗಲ್ಲ ಅಂತ ಇದ್ರು। ಅದಕ್ಕೆ ಮನೇಲಿ ಸೀಮೆಣ್ಣೆ ಇತ್ತು ಒಂದು ಸ್ವಲ್ಪ, ಇಲ್ಲ ಕರೆಂಟ್ ಇಲ್ಲದೆ ನಾನು ಏನು ಮಾಡಿದೆ ಅಂದರೆ ಟೊಮ್ಯಾಟೊ ಚಟ್ನಿ ಮಾಡಿದ್ದೀನಿ, ಆಮೇಲೆ ಹಪ್ಪಳ ಕರಿತಾ ಇದ್ದೀನಿ। ಈ ಹಪ್ಪಳ ನಮ್ಮ ಭಾಬಿ ಕೊಟ್ಟಿದ್ದು, ನಮ್ಮ ಅಕ್ಕ। ಇಷ್ಟು ಪಾತ್ರೆ ಇದೆ ಫ್ರೆಂಡ್, ನೋಡೋಣ ಹೆಂಗೆ ಉರಿಯುತ್ತೆ ಅಂತ। ಈ ಥರ ಗ್ಲಾಸ್ನಲ್ಲಿ ಹಾಕಿ ಸೀಮೆಣ್ಣೆ ಇಟ್ಟಿದ್ದೀನಿ, ಮೇಲೆಯಿಂದ ಬಟ್ಟೆ ಹಾಕಿ ಬತ್ತಿ ಮಾಡಿ। ಇದು ಕರೆಂಟ್ ಬಂತು ಫ್ರೆಂಡ್, ಆಮೇಲೆ 9:30ಗೆ ಇದು ಹಿಟ್ಟು ರುಬ್ಬಿ ಇಡ್ತಾ ಇರೋದು, ಇಡ್ಲಿ ಹಿಟ್ಟು ಬೆಳಿಗ್ಗೆ ಮಾಡೋ ನಾಷ್ಟ ಆಗತ್ತೆ ಅಂತ। ಈಗ ಮುಚ್ಚಿಡ್ತಾ ಇದ್ದೀನಿ ತಟ್ಟೆಯಲ್ಲಿ ನೀರು ಹಾಕಿ। ಇದು ಉಬ್ಬಿದ್ರೂ ಕೆಳಗೆ ಬೀಳತ್ತೆ, ಆದರೆ ಪ್ಲೇಟ್ನಲ್ಲೇ ಇರುತ್ತೆ ಫ್ರೆಂಡ್, ಥಾಲಿಯಲ್ಲಿ। ಇದು ಸ್ವಲ್ಪ ಗಲೀಜಾಗಲ್ಲ ಅಂತ ಈ ಥರ ಇಡ್ತೀನಿ। ಇಲ್ಲಿ ನೋಡಿರಿ ನನ್ನ ಮಗಳು ಏನು ಮಾಡಿದ್ದಾಳೆ ಅಂದರೆ, ಇದೆಲ್ಲ ರೆಡಿ ಮಾಡಿ ಒಂದೇ ಕಡೆ ಇಟ್ಟಿರೋದು, ಬೆಳಗ್ಗೆ ಬೇಗ ಎದ್ದಬೇಕು, ರೆಡಿ ಆಗಬೇಕು ಅಂತ। ಇದು ಟೇಪು ತಲೆ ಮೇಲೆ ಹಾಕೋದು, ಇದು ವೇಲ್ ಪಿನ್ನು, ಆಮೇಲೆ ಇದು ಶಾಲ್, ಇದರಿಂದ ಪಿನ್ನು, ಮತ್ತು ಬ್ಯಾಂಗಲ್ಸು ಅದೆಲ್ಲ ಒಂದು ಕಡೆ ಇಟ್ಟಿರೋದು। ಪೌಡ್ರ್ ಡಬ್ಬೆದು ಕವರ್ ಎಲ್ಲ ತೆಗ್ದಿದ್ದಾಳೆ ಫ್ರೆಂಡ್, ಅದೇ ಕೆಲಸ ಅವರಿಗೆ, ಇಡೋಕ್ಕೆ ಬಿಡಲ್ಲ ಅವರು। ಈ ಥರ ಎಲ್ಲ ಅರೇಂಜ್ ಮಾಡಿ ಮಲಗಿದ್ದಾಳೆ। ಇನ್ನು ಕಾಮ್ರಾನ್ ಮಲಗಿಲ್ಲ, ವಿಕ್ಸ್ ಹಚ್ಕೊಳ್ತಾ ಇದ್ದಾನೆ। ತಲೆನೋವು ಬಂದಿತ್ತಂತೆ ಜವೇರಿಯಾಗೆ, ಅದಕ್ಕೆ ಊಟ ಮಾಡಿ ಮಲಗಿರೋದು। ಇವರಿಬ್ಬರು ರೂಮ್ನಲ್ಲಿ ಮಲಗ್ತಾರೆ, ನಾವು ಹಾಲ್ನಲ್ಲಿ ಮಲಗ್ತೀವಿ ಇಬ್ಬರು। ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ। ಬಾಯ್। ರೆಡಿ ಆಗಿದೆಯಾ? ಹೋಗ್ತಾ ಇದ್ದೀನಿ ಈಗ। ಏನಕ್ಕೆ ಪ್ಲೇಟ್ ಅದು? ತಿನ್ನಕ್ಕೆ ಕೊಡ್ತಾರಂತೆ, ಅಣ್ಣನಿಗೂ ಕೊಡು ಪ್ಲೇಟು। ನೋಡೋಣ ಬರಲಿ, ಅಂಗಡಿಗೆ ಹೋಗಿದ್ದಾನಲ್ಲ ಕೇಳೋಣ। ಅದು ಹಾಕ್ತಾ ಇಲ್ಲ, ಅದು ಶಾಲ್ ಥರ ಇದೆಯಲ್ಲ, ಮತ್ತೆ ಯಾಕೆ ಇಟ್ಟಿದ್ದದು? ಸುಮ್ಮನೆ ಇದು ಬೇಡ, ಈಗ ಬಳೆ ಸಾಕು। ಈಗ ನೆಕ್ಸ್ಟ್ ವರ್ಷಗೆ ಬಳೆ ನೀವು ಟೈಟ್ ಆಗ್ತಾ ಇದೆ, ತುಂಬ ತೆಗಿಯೋಕ್ಕೆ ಬರ್ತಾಯಿಲ್ಲ, ಹಾಕೋಕ್ಕೆ ಬರ್ತಾಯಿಲ್ಲ। ಕಾಮ್ರಾನ್ ಗ್ಲೌಸ್ ತರಕ್ಕೆ ಹೋಗಿದ್ದ ಫ್ರೆಂಡ್, ಬಂದಿದ್ದಾನೆ ಈಗ। ಅವನು ಗ್ಲೌಸ್ ಹಾಕ್ಕೊಂಡು ಹೋಗ್ತಾಳಂತೆ ಜವೇರಿಯಾ, ಅದಕ್ಕೆ ತಗೊಂಡು ಬರೋಕ್ಕೆ ಹೋಗಿರೋದು। ರೆಡಿ ಆಗಿದ್ದಾನೆ ಇವನು ಕಾಮ್ರಾನು ಹೋಗೋಕ್ಕೆ ಸ್ಕೂಲ್ಗೆ। ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ। ಫೋನ್ ನಮ್ಮ ಜವೇರಿಯಾ ಬ್ಯಾಗ್ ತಗೊಂಡು ಹೋದ್ಲು, ಊಟ ಮಾಡೋಕ್ಕೆ ಬೇಕು, ನೀರು ಬೇಕು ಅಂತ। ಅದೇ ಬ್ಯಾಗು ಗಾಡಿ ಬ್ಯಾಗ್ನಲ್ಲೇ ಇದೆ ಫ್ರೆಂಡ್, ಮತ್ತು ಹಸ್ಬೆಂಡ್ ತಗೊಂಡು ಬಂದು ಕೊಟ್ಟರು। ಜವೇರಿಯಾಗೆ ಟೈಮ್ ಆಯಿತು ಅಂತ ಮರ್ತು ಹೋದ್ಲು ಅಂತೆ, ಸ್ಕೂಲ್ನಲ್ಲಿ ಓಡಿ ಹೋದ್ಲು ಅಂತ ಹೇಳು, ಅದಕ್ಕೆ ತಗೊಂಡು ಬಂದು ವಾಪಸ್ ಕೊಟ್ಟರು। ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು। सीधा बैठ ले बा, याद गुलाब के फूल कहाँ ही हो रस्ते पो। ಪಕ್ಕದ ಮನೆಯವರು ಹಾಕಿದ್ದಾರೆ ಗಿಡ, ಅಲ್ಲಿ ಗುಲಾಬಿ ಗಿಡ ಹಾಕಿದ್ದಾರೆ, ಹೂ ಬಿಟ್ಟಿದೆ ಫ್ರೆಂಡ್, ಮರ ಇದು ಗಿಡದಲ್ಲಿ, ಅದೇ ರಸ್ತೆ ಪಕ್ಕನೇ ಇದೆ ಅಂತ ಹೇಳಿದ್ದವರಿಗೆ। ಬರ್ರಿ ಫ್ರೆಂಡ್ ನಾಷ್ಟ ಮಾಡೋಣ। ನಾಷ್ಟ ಏನು ಮಾಡ್ತಾ ಇದ್ದೀನಿ ಅಂದರೆ, ಸಿಂಪಲಾಗಿ ಇಡ್ಲಿನೇ ಮಾಡ್ತಾ ಇರೋದು ನಾನು। ಇಲ್ಲಿ ನೀರು ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಬಿಸಿ ಆಗೋಕ್ಕೆ, ಅದೇ ಟೈಮ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಕಲರ್ ಇಡ್ಲಿ ಮಾಡೋಣ ಅಂತ ಕ್ಯಾರೆಟ್ ಕಟ್ ಮಾಡಿದೆ, ಕೊತ್ತಂಬರಿನೂ ಕಟ್ ಮಾಡಿದ್ದೀನಿ। ಆದರೆ ಕಲರ್ ನ್ಯಾಚುರಲ್ ಬರಬೇಕು ಇಡ್ಲಿಗೆ ಅಂತ ಕಟ್ ಮಾಡಿರೋದು ಗಾಜರು, ಇದು ಕ್ಯಾರೆಟು,
ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ ಫ್ರೆಂಡ್. ರುಬ್ಬಿ ಆದಮೇಲೆ ಬಂದು ನೋಡಿದರು ಹಸ್ಬೆಂಡ್ ಏನು ಮಾಡ್ತಾ ಇರೋದು ಅಂತ ಕೇಳಿದರು. ನಾನಿಲ್ಲ ಇದು ಫ್ಲ್ಯಾಗ್ ಕಲರ್ ರೆಡಿ ಮಾಡೋಣ ತಿಂಡಿ ಅಂತ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಅವರಿಗೆ. ಮತ್ತು ಕ್ಯಾರೆಟ್ ಸಿಹಿ ಆಗಲ್ಲ, ಸ್ವೀಟ್ ಇರುತ್ತಲ್ಲ, ಸ್ವೀಟ್ ಇಡ್ಲಿ ಮಾಡ್ತೀರಾ ಏನು ಅಂತ ಕೇಳಿದರು. ಅದಕ್ಕೆ ನಾನು ಏನು ಮಾಡಿದೆ, ಅದು ಬಿಟ್ಬಿಟ್ಟೆ ಫ್ರೆಂಡ್. ರುಬ್ಬಿದ್ದೀನಿ ಕ್ಯಾರೆಟ್ ಎಲ್ಲ ಹಾಕಿ, ಕ್ಯಾರೆಟ್ ನೀರು ಹಾಕಿ ರುಬ್ಬಿದ್ದೀನಿ. ಆಮೇಲೆ ಬಂದು ನೋಡಿ ಹೇಳಿದರು ನನಗೆ ಅಷ್ಟು ಜ್ಞಾನನೇ ಆಗಿಲ್ಲ, ಸಿಹಿ ಇರುತ್ತೆ ಕ್ಯಾರೆಟ್ ಅಂತ. ಅದಕ್ಕೆ ಏನು ಮಾಡ್ತಾಯಿದ್ದೆ, ಇಲ್ಲಿ ನೋಡಿರಿ ನಾನು ನೀರು ಹಾಕಿ ಎಲ್ಲ ಪೇಸ್ಟ್ ಮಾಡಿದ್ದೀನಿ ಕ್ಯಾರೆಟಿಂದು. ಆಮೇಲೆ ಬಂದು ಹೇಳಿದ್ದಾರೆ ಅವರು, ಸಿಹಿ ಇರುತ್ತೆ ಇಡ್ಲಿ ಕರೆಕ್ಟ್ ಆಗಲ್ಲ ಅದು ಅಂತ. ನಾನು ನ್ಯಾಚುರಲ್ ಕಲರ್ ಹುಡುಕ್ತಾ ಇರೋದು, ಅದಕ್ಕೆ ನ್ಯಾಚುರಲ್ ಕಲರ್ ಬರುತ್ತಲ್ಲ ಕ್ಯಾರೆಟ್ ಹಾಕಿದರೆ ಅಂತ ಆ ಥರ ಜ್ಞಾನ ಮಾಡಿದೆ ನಾನು. ಅವ್ರು ಬಂದು ಹೇಳಿದಾದ್ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿರಿ ಕೊತ್ತಂಬರಿ ಹಾಕಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಫ್ರೆಂಡ್, ಇದು ಹಸಿರು ಪೇಸ್ಟ್ ಹಾಕಿರೋದು, ಅದು ರುಬ್ತೀನಿ. ಆಮೇಲೆ ಇದು ನೋಡೋಣ ಮತ್ತೊಂದು ಸಲ ಟ್ರೈ ಮಾಡ್ತೀನಿ ಬೇರೆ ರೆಸಿಪಿಯಲ್ಲಿ ಕ್ಯಾರೆಟ್ ಪೇಸ್ಟು. ಇದು ಟೊಮ್ಯಾಟೊ ಇಟ್ಟಿದ್ದೀನಿ, ಇಲ್ಲಿ ಇನ್ನೊಂದು 4 ಟೊಮ್ಯಾಟೊ ಹಾಕ್ತೀನಿ ಫ್ರೆಂಡ್ ನಾನು. ಫಸ್ಟ್ ಇದು ಗ್ರೀನ್ ಕಲರ್ ಪೇಸ್ಟ್ ಮಾಡ್ಕೊತೀನಿ. ಏನು ಹಾಕ್ತಾಯಿಲ್ಲ, ಉಪ್ಪು ಏನು ಇಲ್ಲ, ಹಾಕ್ತಾಯಿಲ್ಲ ಉಪ್ಪು ಹಾಕಿದ್ದೀನಿ ಹಿಟ್ಟಿನಲ್ಲಿ, ಇಡ್ಲಿ ಹಿಟ್ಟಿನಲ್ಲಿ. ಇಲ್ಲಿ ನೋಡಿರಿ ಪೇಸ್ಟ್ ರೆಡಿ ಆಯಿತು ಗ್ರೀನ್ ಕಲರ್. ಈಗ ಟೊಮ್ಯಾಟೊ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತೀನಿ ಫ್ರೆಂಡ್. ಇಷ್ಟು 4 ಟೊಮ್ಯಾಟೊ ತೊಗೊಳ್ತಾ ಇದ್ದೀನಿ. ಇದನ್ನು ನ್ಯಾಚುರಲ್ ಕಲರ್ ಬರುತ್ತೆ ಫ್ರೆಂಡ್. ನಾನು ಜಾಸ್ತಿ ಏನು ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾ ಇರೋದು. ಇಲ್ಲಿ ನೋಡಿರಿ ಖಾರದ ಪುಡಿ ಹಾಕಿದ್ದೀನಿ, ಇದ್ರ ಜೊತೆ ನಾನು ಜೀರಿಗೆ ಪುಡಿನೂ ಹಾಕಿದ್ದೀನಿ ಫ್ರೆಂಡ್. ಇದು ಫಸ್ಟ್ ರುಬ್ತೀನಿ, ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಆಯಿತು ಫ್ರೆಂಡ್. ರೆಡ್ ಕಲರ್ ಮತ್ತು ಗ್ರೀನ್ ಕಲರ್, ಆರೆಂಜ್ ಕಲರೇ ಬಂತು ಫ್ರೆಂಡ್ ಅದು. ಇಲ್ಲಿ ನೋಡಿರಿ ನಾನು ಸ್ವಲ್ಪ ಹಾಕಿ ಗ್ರೀನ್ ಕಲರ್, ಇದು ಕೊತ್ತಂಬರಿ ಅಲ್ಲ ಅದಕ್ಕೆ ವಾಸನೆ ಬಂದುಬಿಡತ್ತೆ ಅಂತ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆದರೆ ಕಲರ್ ಬಂದಿಲ್ಲ ಅದು. ಈಗ ಪೂರ್ತಿ ಹಾಕಿದ್ದೀನಿ ಫ್ರೆಂಡ್ ಇಷ್ಟು ಹಿಟ್ಟಿಗೆ, ಆಮೇಲೆ ಕಲರ್ ಬಂತು. ಇಲ್ಲಿ ನೋಡಿರಿ ನಾನು ಸ್ವಲ್ಪ ಹಾಕಿನೇ ಯೂಸ್ ಮಾಡಿದ್ದು. ಕೊತ್ತಂಬರಿ ಜಾಸ್ತಿ ವಾಸನೆ ಬರುತ್ತೆ ಅಂತ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ರೆಡ್ ಕಲರ್ ಫ್ರೆಂಡ್. ಇದು ನೋಡಿರಿ ಇದು ಒಂದು ರೆಡಿ ಆಯ್ತು. ಈಗ ಇವತ್ತಿನ ವಿಡಿಯೋ ಇವತ್ತೇ ಹಾಕ್ತಾ ಇರೋದು ಫ್ರೆಂಡ್. ನೀವು ಒಂದು ಸಲ ಟ್ರೈ ಮಾಡಿರಿ, ಇಂಡಿಪೆಂಡೆನ್ಸ್ ಡೇ ನಾಷ್ಟ. ಇಲ್ಲಿ ನೋಡಿರಿ ಇದು ನಾನು ಟೊಮ್ಯಾಟೊಗೆ ನೀರೇ ಹಾಕಿಲ್ಲ ಫ್ರೆಂಡ್, ಅದೇ ಕೊತ್ತಂಬರಿಗೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ. ಅದು ಒಂದು ಸ್ವಲ್ಪ ಲೂಸ್ ಆಗಿದೆ ಹಿಟ್ಟು, ಗಟ್ಟಿ ಇಲ್ಲ ಅದು. ಇದು ವೈಟ್ ಕಲರ್ ಇಡ್ಲಿ, ಈ ಥರ ಫ್ಲ್ಯಾಗ್ ಕಲರ್ ನಾಷ್ಟ ಮಾಡ್ತಾ ಇರೋದು ಫ್ರೆಂಡ್. ನೀವು ಈ ಥರ ಮಾಡಿ ಟ್ರೈ ಮಾಡಿರಿ ಫ್ರೆಂಡ್ಸ್. ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ ಎಲ್ಲರಿಗೂ. ನಾನು ಮೊದಲೇ ಹೇಳಬೇಕಿತ್ತು, ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಲ್ಲ ಆವಾಗಲೇ ಹೇಳಬೇಕಿತ್ತು, ಸಾರಿ ಫ್ರೆಂಡ್. ಈಗ ಹೇಳ್ತಾ ಇದ್ದೀನಿ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್. ಇಲ್ಲಿ ನೋಡಿರಿ 3 ಕಲರ್ ಇಡ್ಲಿ ಮಾಡಿರೋದು ನಾನು, ಹಿಟ್ಟು ಹಾಕ್ತಾ ಇರೋದು. ಇದು ನೋಡಿರಿ ಇದು ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ನೋಡೋಕ್ಕೆ ತುಂಬ ಯೂನಿಕ್ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್. ಈ ಥರ ಯೂನಿಕ್ ರೆಸಿಪಿ ಏನಾದರೂ ಮಾಡಬೇಕಂದ್ರೆ ತುಂಬ ಇಷ್ಟ ನನಗೆ. ಮಕ್ಕಳು ಮತ್ತು ಎಷ್ಟು ಖುಷಿ ಪಡ್ತಾರೆ ಫ್ರೆಂಡ್ ನೋಡಿ. ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ನನಗೆ ಒಂದು ಕಮೆಂಟ್ ಹಾಕಿ ಹೇಳ್ರಿ ಫ್ರೆಂಡ್ಸ್. ಇದ್ರ ಜೊತೆ ನಾನು ಚಟ್ನಿ ಏನು ಮಾಡಲ್ಲ ಫ್ರೆಂಡ್, ಸಿಂಪಲ್ಲಾಗಿ ಬೇಳೆ ಸಾರು ಮಾಡ್ತೀನಿ. ಅದು ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ ನಾನು. ಕೊತ್ತಂಬರಿ, ಇದು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮ್ಯಾಟೊ ಮತ್ತು 3 ಕಲರ್ ಬೇಳೆ ಹಾಕಿದ್ದೀನಿ. ಏನೇನೆಂದರೆ ಹೆಸರು ಬೇಳೆ, ಮಸೂರ್ ದಾಲ್, ಆಮೇಲೆ ತುವರ್ ದಾಲ್, ಜೀರಿಗೆ, ಮೆಂತ್ಯಕಾಳು ಮತ್ತು ಹಲ್ದಿ ಪೌಡರ್ ಹಾಕಿ ಇದರಲ್ಲಿ ಬೇಯಿಸ್ತಾ ಇದ್ದೀನಿ ಕುಕ್ಕರ್ನಲ್ಲಿ. 3 ಸೀಟಿ ಆಗಬೇಕು. ಇಲ್ಲಿ ನೋಡಿರಿ ಇದು ಒಂದು ಆಯಿತು ಟ್ರಿಪ್ಪು, 2 ಟ್ರಿಪ್ ಈ ಥರನೇ ಮಾಡಿರೋದು ಇಡ್ಲಿ. ಈಗ ದಮ್ ಮಾಡೋಕ್ಕೆ ಇಟ್ಟಿರೋದು 2 ನಿಮಿಷ ದಮ್ ಆಗುತ್ತೆ. ಇಲ್ಲಿ ನೋಡಿರಿ ಫ್ರೆಂಡ್ ಇದು ಫಸ್ಟ್ ಟ್ರಿಪ್ಪಿಂದಿದು ಇಡ್ಲಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಅಂತ. ತುಂಬ ಸ್ಪಾಂಜಿ ಇದೆ ಫ್ರೆಂಡ್ ಇಡ್ಲಿ.
ನಮ್ಮ ಬೇಳೆ ಸಾರು ರೆಡಿ ಆಯಿತು. ಮ್ಯಾಶ್ ಮಾಡಿದ್ದೀನಿ, ಅದರಲ್ಲೇ ನಾನು ಸಾಂಬಾರು ಪೌಡರ್ ಹಾಕಿದ್ದೀನಿ ಫ್ರೆಂಡ್. ರೆಡಿ ಆಯಿತು. ಸಂಜೆಗೂ ಮಧ್ಯಾಹ್ನಕ್ಕೂ ಆಗತ್ತೆ ಅದೇ ಸಾರು, ಅದಕ್ಕೆ ನಾನು ಮಾಡ್ತಾ ಇರೋದು. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಸಾಸಿವೆ ಕಾಳು ಹಾಕಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಹಿಂಗು ಹಾಕ್ತೀನಿ ಫ್ರೆಂಡ್. ನಾನು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಈಗ ಬೇಳೆ ಸಾರಿಗೆ ನಾಷ್ಟ ಕೊಡಬೇಕು ಯಜಮಾನ್ರಿಗೆ. ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗ್ತಾಯಿದೆ ಅಂತ ಹೇಳಿದರು. ಈಗ ನೋಡಿರಿ ರೆಡಿ ಆಯಿತು ಒಗ್ಗರಣೆ. ನಮ್ಮ ಬೇಳೆ ಸಾರು ಇಲ್ಲಿ ಊಟಕ್ಕೆ ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ ಅವರು. ಏನು ಹೇಳಲ್ಲ ಫ್ರೆಂಡ್, ಚೆನ್ನಾಗಿದೆ ಚೆನ್ನಾಗಿಲ್ಲ ಅದೇನು ಹೇಳಲ್ಲ ಅವರು, ಸುಮ್ಮನೆ ತಿಂತಾರೆ. ಇಲ್ಲಿ ನೋಡಿರಿ ನಾನು ಏನು ಮಾಡಿದ್ದೀನಿ ಅಂದರೆ ಗ್ಲಾಸ್ ಇಡ್ಲಿನೂ ಮಾಡ್ತಾಯಿದ್ದೀನಿ. ಸಣ್ಣದ ಗ್ಲಾಸ್ನಲ್ಲಿ ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ನೋಡೋಣ ಹೆಂಗಾಗತ್ತೆ ಅಂತ ಅದನ್ನು ಟ್ರೈ ಮಾಡ್ತಾ ಇರೋದು ಫ್ರೆಂಡ್. ನೋಡಿರಿ ಇಲ್ಲಿ ತೆಗಿತೀನಿ ಇಡ್ಲಿ ಎಲ್ಲ ಪ್ಲೇಟ್ನಿಂದ. ಇದು ಗ್ಲಾಸ್ನಲ್ಲಿ ಗ್ರೀನ್ ಕಲರ್ ಫಸ್ಟೇ ಹಾಕಿದ್ದೆ. ಗ್ರೀನ್ ಕಲರ್ ಹಾಕಿ ಮತ್ತು ವೈಟ್ ಕಲರ್ ಹಾಕಿದರೆ ಮಿಕ್ಸ್ ಆಗ್ತಾಯಿತ್ತು, ಅದಕ್ಕೆ ಬಿಟ್ಬಿಟ್ಟೆ. ಅದು 5 ನಿಮಿಷ ಹೀಗೆ ಇಟ್ಟಿದ್ದೀನಿ ಕುಕ್ ಆಗಬೇಕು ಅಂತ. ಗ್ಲಾಸ್ನಲ್ಲಿ ಹಿಟ್ಟು ಹಾಕಿ ಆಮೇಲೆ ಮೇಲಿಂದ ವೈಟ್ ಕಲರ್ ಹಾಕಿ ಮತ್ತು ಆರೆಂಜ್ ಕಲರ್ ಹಿಟ್ಟು ಹಾಕ್ತೀನಿ ಫ್ರೆಂಡ್. ಯಾಕಂದರೆ ಗಟ್ಟಿ ಹಿಟ್ಟಿದೆಯಲ್ಲ, ಅದಕ್ಕೆ ಏನು ಮಿಕ್ಸ್ ಆಗಲ್ಲ. ಅದು ಗ್ರೀನ್ ಕಲರ್ ಒಂದು ಸ್ವಲ್ಪ ನೀರಿದೆಯಲ್ಲ, ಅದಕ್ಕೆ ಮಿಕ್ಸ್ ಆಗ್ತಾಯಿದೆ. ಅದು ಆ ಥರ ಮಾಡಿ ಹಾಕ್ತಾ ಇರೋದು ಫ್ರೆಂಡ್. ನೋಡಿರಿ ಇಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಮೇಲೆಯಿಂದನೇ. ನಿಧಾನ ಹಾಕ್ತೀನಿ ಫ್ರೆಂಡ್. ಈ ಥರ ಹಾಕಿ ಇಡ್ತೀನಿ, ಹೆಂಗಾಗತ್ತೆ ನೋಡೋಣ. ಗ್ಲಾಸ್ ಇಡ್ಲಿ ಆಯ್ತು ಫ್ರೆಂಡ್, ಇಟ್ಟಿದ್ದೀನಿ. ಈಗ ಇನ್ನೊಂದು ಹಾಕಿ ಇಡ್ತೀನಿ ಹಾಗೆ. ಇಲ್ಲಿ ನೋಡಿರಿ ಪ್ಲೇಟ್ ರೆಡಿ ಮಾಡ್ತಾ ಇರೋದು ನಾನು. ಥಂಬ್ನೇಲ್ಗೆ ಬೇಕಲ್ಲ ಫ್ರೆಂಡ್, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಗ್ಲಾಸ್ ಇಡ್ಲಿನೂ ಹಾಕ್ತೀನಿ. ಇಲ್ಲಿ ನೋಡಿರಿ ಇದನ್ನು ರೆಡಿ ಆಯ್ತು. ಈಗ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್. ಇದು ತೆಗಿತೀನಿ, 1-2 ನಿಮಿಷ ದಮ್ ಆಗಬೇಕಂತ ಬಿಟ್ಟಿರೋದು. ಇದು ನಾನು ಬೇಳೆ ಸಾರು ಮಾಡಿದ್ದೆ ಅಲ್ಲ, ಅದು ಹಾಕ್ತಾಯಿದ್ದೀನಿ ಕಟೋರಿಯಲ್ಲಿ. ಬೇಳೆ ಸಾರು ಮತ್ತು ಪ್ಲಸ್ ಸಾಂಬಾರು ಅಂದರೆ ಪೂರ್ತಿ ತರಕಾರಿ ಹಾಕಬೇಕು ಫ್ರೆಂಡ್, ಆವಾಗಲೇ ಅದು ಸಾಂಬಾರು ಅಂತ ಹೇಳ್ತಾರೆ. ಆದರೆ ನಾನು ಇಲ್ಲಿ ತರಕಾರಿ ಹಾಕಿಲ್ಲ, ಬರೀ ಬೇಳೆ ಸಾರು ಮಾಡಿರೋದು. ಈಗ ಇದು ತಣ್ಣಗೆ ಮಾಡಿದ್ದೀನಿ, ಚಾಕುವಿಂದ ತೆಗ್ದಿದ್ದೀನಿ ಸೈಡಿಂದ. ಈಗ ತೆಗಿತಾ ಇದ್ದೀನಿ ಫ್ರೆಂಡ್. ಈ ಥರ ಏನಾದರೂ ಯೂನಿಕ್ ಮಾಡಿದರೆ ಮಕ್ಕಳು ಖುಷಿ ಪಡ್ತಾರೆ ತಿನ್ನೋಕ್ಕೆ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ಬಂದಿಲ್ಲ ಫ್ರೆಂಡ್, ನನಗೆ ತೆಗಿಯೋಕ್ಕೆ ಬಂದಿಲ್ಲ ಅದು ಕ್ಲೀನಾಗಿ. ಎಣ್ಣೆ ಹಚ್ಚಿದ್ದೆ ಅದಕ್ಕೆ ಆ ಥರ ಚೆನ್ನಾಗಿ ಬಂದಿದೆ ಫ್ರೆಂಡ್. ಇಲ್ಲಿ ನೋಡಿರಿ ಈಗ ಇದನ್ನು ಇಡ್ತೀನಿ. ಇದರಲ್ಲಿ ಒಂದೇ ಒಂದು ಕರೆಕ್ಟಾಗಿ ಬಂದಿದ್ದು ಒಂದು ಸ್ವಲ್ಪ. ನಮ್ಮ ಇಂಡಿಪೆಂಡೆನ್ಸ್ ಡೇ ಪ್ಲೇಟ್ ರೆಡಿ ಆಯಿತು ತಿನ್ನೋಕ್ಕೆ ನಾಷ್ಟ. ನೀವು ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ಸಲ ನಿಮಗೆ ಎಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್.